ನನ್ನೆದೆಯ ಬಾಂಧಳದಿ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವ್ಲಾಗ್. ಗೈಸ್ ಎಲ್ಲರೂ ಹೆಂಗದಾರೆಲ್ಲ ಆರಾಮ್ ನೋಡ್ಕೊಂಡು ನಾನು ಮಸ್ತ್ ಕಿಚ್ ಬ್ಯಾಂಕ್ ಆರಾಮ್ ನಾನು ಅನ್ಕೋತೀರಿ. ಇವತ್ತು ಯಾಕೋ ನೆಗಡಿ ಬಂದಂಗೆ ಅದೈತಿ, ಸುಸ್ತಾಗದೈತಿ. ಬಟ್ ಈಗ ಬೆಳಗಾಂ ಹೋಗೋದೈತ್ರಿ. ಬೆಳಗಾಂ ಯಾಕಪ್ಪ ಅಂತಂದ್ರೆ ಗಾಡಿ ಸರ್ವಿಸಿಂಗ್ ಐತ್ರಿ. ಮೂವತ್ತೆಲ್ಲ ಹಂಗೈತಿ ನೋಡ್ರಿ, ಒಂಥರ ನಿದ್ದೆ ಬಿಟ್ಟಿಲ್ಲ, ತೈಲು ಸಹ ಐತಿ. ಮತ್ತು ಯಾಕೋ ಧ್ವನಿಗೆ ಗೊತ್ತ ಅನ್ಸದೈತ್ರಿ. ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿರಿ, ಅದ್ರ ಜೊತೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ಇವಾಗ ಇಲ್ಲಿ ಹೋದೈತಪ್ಪ ಅಂತಂದ್ರೆ ಈಗ ಜಸ್ಟ್ ಜಾಗ ಮಾಡಿ ಫ್ರೆಶ್ ಆಗ್ಬೇಕು ರೀ. ಫ್ರೆಶ್ ಆಗಿ ಬೆಳಗಾವಿಗೆ ಹೋಗ್ಬೇಕು. ಈಗ ಇಲ್ಲಿ ಹೋಗಿ ಕಾರ್ ಗಾಡಿ ತೊಗೊಂಬರ್ಬೇಕು. ಇಲ್ಲಿಂದ ಶಂಕರ್ ಬರ್ತಾನೋ, ಇಲ್ಲಿ ಸತೀಶನ ಬರ್ತಾನೆ ರೀ. ಶಂಕರ್ ನನ್ನ ಪಾರ್ಟ್ನರ್, ನನ್ನ ಜೋಡಿ ಬರತಾನು. ಸತೀಶನ ಹತ್ತ ಹೊಂಟಾನ ಬೆಳಗಾವಿ ಕತ್ತ ನಂಗೆ ಗಾಡಿ ಮೇಲೆ ಬರ್ತಾನತ್ತ. ಈಗ ಹೋಗೋದೈತಿ. ಏನಾರು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ಅಪಾರ್ಟ್ಮೆಂಟ್ ತೊಗೊಂಡೈತಿ ರೀ ನಮ್ದು ಸರ್ವಿಸಿಂಗ್. ಕಾರ್ ಗಾಡಿ ತೊಗೊಂಡು ಇಲ್ಲೇ ಧೂಳು ಐತ್ರಿ ಭಾಳ. ಕಾರ್ ಗಾಡಿ ತೊಗೊಂಡೋಗಿ ಸರ್ವಿಸಿಂಗ್ ಮಾಡ್ಕೋಬೇಕು. ಅಲ್ಲೇ ರೀಲ್ಸ್ ಮಾಡ್ಬೇಕಾಗೈತಿ ರೀ. ಒಂದು ಅಕ್ಷಯ್, ಬೆಳಗಾವಿ ಅಕ್ಷಯ್ ಜೊತೆ ನೋಡಿ ಏನಾಗೈತಿ ಅಂತ ಗೊತ್ತಿಲ್ಲ. ಹೋಗೋಣಂತ. ಈಗ ಸಿಕ್ತಂತ ಬರೀ ನಿಮಗೆ ಹೊಸ ಫ್ರೆಶ್ ಆಗಿ ಅನ್ಕೊಂಡ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಸಿಕ್ತಂತ ಬರೀ ಗೈಸ್. ಈಗ ಗಾಡಿ ತುಂಬ ಬಂದನ್ರಿ. ಜಸ್ಟ್ ಫ್ರೆಶ್ ಆಗಿ ಹೋಗಿ ಗಾಡಿ ಎಲ್ಲ ಭಾಳ ಹೊಲಸಾಗಿತ್ತು. ಅಲ್ಲಿದ್ದು ತೊಳೆದು ಕೊಡ್ತಾರೆ, ಬಟ್ ಇಲ್ಲಿದ್ದು ಭಾಳ ಹೊಲಸಾಗಿತ್ತು ರೀ. ನಂತಲೇ ಗಾಡಿ ಅಟ್ಟು ವರ್ಷ ಲೇಟ್ ಆಯ್ತು. ನಾ ಅಮ್ಮಿ ಇದ್ದಕ್ಕೆ ಈಗ ಬರ್ತಾನೆ ತಾಳ್ರಿ. ಅಲ್ಲೇನೋ ಯಾರ್ದು ಪೇಷಂಟ್ ಐತೈತೆ, ಕೇಳಿಗೆ ನೋಡಕ್ಕೆ ಹೋಗೋದೈತೆ. ಅದ್ರ ಸಂಬಂಧ ನಮ್ಮಿ ಈಗ ಬರ್ತಾನೆ ಅಂದಾಳು. ನಮ್ಮಿ ಹೆಂಗಂದ್ರೆ ಈಗ ಎಲ್ರು ಹೊಂಟನಂದ್ರೆ ಇಲ್ಲಿ ಏನು ಕೆಲಸ ಆಯ್ತು ಹುಡುಕ್ಯಾಡ್ತಾಳ್ರಿ. ನಾ ಎಲ್ರು ಹೊಂಟೀನಿ ಅಂದ್ರೆ ನಾನು ಬರ್ತಾನೆ ಅಂತ ಹೇಳಿ. ಬಟ್ ಏನು ಕೆಲಸ ಅದಾವು ನಂದಲ್ಲಿ, ಏನು ಕೆಲಸ ಐತೆ ಗೈಸ್. ಇವಾಗ ಜಸ್ಟ್ ಸರ್ವಿಸಿಂಗ್ ಬಂದವ್ರಿ ಈ ಒಳಗೆ. ನಮ್ಮಿನ ಬಿಟ್ಟು ತಲೆ ಬಂದೀನಿ. ನಂಬರ್ ಎಟ್ಟದಾವ ಏನು ಗೊತ್ತಿಲ್ಲ, ನೋಡ್ಬೇಕ್ರಿ. ಈಗ ಬಿಟ್ಟು ಹೋಗ್ಬೇಕ್ರಿ ಗಾಡಿ. ನೋಡೋಣಂತ ಎಷ್ಟು ನಂಬರ್ ಅದಾವ ಏನು ಕೇಳಿ ಬಂದ ಹೋಗೋಣಂತ. ಗೈಸ್ ಗಾಡಿ ಬಿಟ್ಟವ್ರಿ ಶೋರೂಮ್ದಾಗ. ಒಳಗಿಂದ 3 ಗಂಟೆ ಮಟ್ಟ ಸಿಗದೈತೆ ಅಂದಾರ ಅವ್ರ. ನೋಡ್ದಂತ ಎತ್ತಕ್ಕೆ ಸಿಗದೈತಿ ಏನು ಬಂದಿಲ್ಲ. 3 ಅಂದಲ್ಲಿ 4 ಮಾಡ್ತಾರೆ ಅವ್ರು. ನನ್ನ ಕೆಲಸ ಭಾಳ ಐತಿ. ಈಗ ರೀಲ್ಸ್ ಮಾಡಕ್ಕೆ ಹೋಗ್ಬೇಕೈತ್ರಿ. ಈಗ ಇಲ್ಲಿಂದ ಆಟೋ ತೊಗೊಂಡು ಫಸ್ಟ್ ಇವ್ರು ರೂಮ್ ಕಡೆ ಹೋಗಿ ಎಲ್ಲಿಪ್ಪ ಅಂತಂದ್ರೆ ಚನ್ನನ್ ಸರ್ಕಲಕ್ಕೆ ಇವ್ರನ್ನ ಬಿಟ್ಟ ಮತ್ತೆ ಇಲ್ರಿ ನಾಷ್ಟಾದು ಮಾಡ್ತೀವಿ ನಾವು. ಫಸ್ಟ್ ನೋಡೋಣಂತ ಆಟೋ ಹಿಡ್ಬೇಕು. ಸರಿನಾ ಆಟೋ ಕ್ಷಣವಾದ ಸರ್ಕಲ್ಗೆ ಬಂದೇವ್ರಿ. ಎಲ್ರಿ ನಾಷ್ಟ ಮಾಡ್ಬೇಕಾದ್ರೆ ಇಲ್ಲಿ ಏನೋ ದೋಸೆ ಚಲೋ ಸಿಗ್ತಿದೆ ತಗೊಳಂತ ಬರೀ. ಏನ್ರಿ ಸರ? ಹೌದೌದು, ನಾ ಹೇಳ್ತಾ ಬೈತೇನೆ ರೀ. ವಿಡಿಯೋ ಮಾಡತ್ತೇನಿಲ್ರಿ. ಏನು ಮಾಡತ್ತೀರಿ ಕೇರು? ವಿಡಿಯೋ ಮಾಡತ್ತ ನಾನು ಯಾರಕ್ಕೆ ಎತ್ನೇ ಹೇಳ್ತಾನೆ. ಏನು ಮಾಡತ್ತೆ ತಮ್ಮ ಈಗ ರೀಲ್ಸ್ ಮಾಡ್ತಾನೆ ಅಂದ್ಬಿಡ್ತಾನೆ. ಕಾಲೇನು ಮಾಡಿರ್ಲ ಒಂದು ಪೀಸ್ ರೇ. ಇದು ನಕ್ಲಿ ಇಲ್ಲೈತಿ ಅಪ್ಪಲ ಹಾ, ಇಲ್ಲೊಂದು ಐತ್ಲ. ಈ ಜಾಡು 100 ಕಾಯಿ ಚಂಪ ಕರೆದಿದ್ರ ಗೈಸ್. ಇವಾಗ ಎಲ್ಲಿ ಬಂದೇನಪ್ಪ ಅಂತಂದ್ರೆ ದೋಸ್ತುಗಳು ರೂಮಿಗೆ ಬಂದು ಕೂತಾ ರೆಸ್ಟ್ ಮಾಡಿದ್ರಿ ಇನ್ನೊಂದು ಅರ್ಧ ತಾಸ.
ಈಗ ಆರ್ ಪಿ ಕಡೆ ಹೋಗ್ಬೇಕು. ಯಾರ್ದಂದ್ರೆ ಸತೀಶ್ ನಂಗೆ ಗಾಡಿ ತೊಗೊಂಡ ಆರ್ ಪಿ ಕಡೆ ಹೋಗಿ ಅಕ್ಷಯ್ ಬೈ ಅಂತ ವಿಡಿಯೋ ಮಾಡ್ಕೊಂಬರ್ಬೇಕ್ರಿ. ಈಗ ಒಂದು 2 ವಿಡಿಯೋ ಅದಾವೆ. ಇಲ್ಲಿ ನೋಡ್ರಿ, ಇಲ್ಲಿ ಇದು ಯಾವ ಗಿಡ ಅಂತ ಗೊತ್ತಾಗತ್ತಾರ. ಅನ್ಸ್ಬಿಟ್ಟು ಹಲಸಿನ ಗಿಡ ಐತೆ ಆಮೇಲೆ ಇದು ಇಷ್ಟಿಷ್ಟ ಆಗ್ಯಾವ ಕಾಯಿ ಭಾಳ ಆಗ್ಯಾವ್ರಿ. ನೋಡ್ರಿ ಇಲ್ಲ ಎಲ್ಲ ಕಡೆ ಕಾಯಿ ಆಗ್ಯಾವ್ರಿ. ಈ ರೂಮ್ ಇಲ್ಲೇ ಐತ್ರಿ, ಇಲ್ಲೇ ಕಾಯಿ ಆಗಿದಾವ, ಇಲ್ಲಿ ಆಗಿದಾವ. ಹಲಸಿನ ಗಿಡ ಇದ್ರೆ ಗಚ್ಚ. ಮತ್ತು ಈಗ ಹೋಗೋಣ ಅಂತ. ಕಮರ ಇದು ಯಾವ್ದು ಹಲಸಿನ ಗಿಡ? ನಾಸ್ತಾನ ನೀಟ ನೋಡ್ರಿ ಗೈಸ್. ಇವಾಗ ಆರ್ ಪಿ ಡಿ ಕಡೆ ಬಂದ್ರಿ. ಹಾಫ್ ಫ್ರೈ ವಿತ್ ಎಗ್ ರೈಸ್ ತೊಗೊಂಡಿನಿ. ಎಗ್ ರೈಸ್ ವಿತ್ ಹಾಫ್ ಫ್ರೈ ತೊಗೊಂಡಿನಿ. ಇಲ್ಲಿ ವಿಡಿಯೋ ಮಾಡೋದು ಬೈಯಿಂದ ಕ್ಲಾಸ್ ಜೊತೆ ಹೋಗಿದ್ದಾರೆ. ಬಂದು ಪುನಃ ಎಲ್ಲ ಮಾಡಬೇಕು. ಬರುವಾಗ ರೈಲ್ವೆ ಸ್ಟೇಷನ್ದಾಗ ಪೊಲೀಸ್ ರಟ್ಟು ಹಿಡಿದ್ರು. ಎಲ್ಲ ಲಪಡ ಆದರೆ ಈಗ ಬಂದು ಇದನ್ನು ತೊಗೊಂಡು ವಿಡಿಯೋ ಮಾಡೋದೈತಿ. ಈಗ ಇಂತಿಂದ ವಿಡಿಯೋ ಮಾಡ್ತಾ ಸಿಗ್ತಂತ. ಗೈಸ್ ಎಲ್ಲ ಊಟ ಪಾಠ ಎಲ್ಲ ಮುಗಿಸ್ಕೊಂಡು ಯೂಟ್ಯೂಬ್ ಬಂದು ಏನು ತೊಗೋಬೇಕಂತ ಹೇಳಿ ಬಟ್ ಅದು ತೊಗೊಂಗಿಲ್ಲ. ಯಾಕಪ್ಪ ಅಂತಂದ್ರೆ ಕಂಬಿ ಮಲ್ಲ ಐತ್ರಿ. ಕಂಬಿ ಮಲ್ಲ ಇದ್ದಾಗ ತೊಗೊಂಡು ನಾವು ಅದೇನು ಕಂಬಿ ಶ್ರೀಶೈಲಕ್ಕೆ ಹೋಗಿ ಬರುವರ್ದಲ್ಲ ಅವ್ರು ಬರೋ ಮಟ್ಟನೋ ಏನು ಅದು ಪೂಜೆ ಐತ್ರಿ. ಆ ಪೂಜೆ ಮುಗಿ ಮಟ್ಟ ತೊಗೊಳಕ್ಕೆ ಹಂಗಿಲ್ಲ. ಹೆಂಗೆ ಮಾಡಿ ತೊಗೋಬೇಕಾಗಿತ್ರಿ. ಈ ಕಂಬಿ ಅಂದರೆ ಶ್ರೀಶೈಲಕ್ಕೆ ಹೋಗೋಣ ನಾನು ಅಲ್ಲಿ ಹೋಗೋ ಸಂಬಂಧ ಸ್ಲೀಪರ್ಸ್ ತೊಗೋಬೇಕು ಹೊಸ. ಯಾಕಂದ್ರೆ ನಡಿದೈತ್ರಿ ಅದ್ರ ಹಿಂಗೆ ಲಪಡ ಆಗೈತ್ರಿ. ಈಗ ನೋಡು ಇಲ್ಲೇನು ಸಿಗೈತಿ ನೋಡ್ಕೊಂಡು ತೊಗೊಂಡು ಹೋಗೋಣ. ತಮ್ಮ ಗೈಸ್ ಈಗ ಜಸ್ಟ್ ಬಂದ. ಇದು ಯಾವುದು ಕಾಲೇಜ್ ಅಂದರೆ ಇಲ್ಲಿ ನಾವು ರೀಲ್ಸ್ ಆಲ್ಮೋಸ್ಟ್ ಅಲ್ಲಿ ಮಾಡಿದವ್ರಿ. ಈ ಕಡೆ ಹೋಗೋದು ಗೊತ್ತೈತಿ ನಂಗೆ. ಅಕ್ಷಯ್ ಮನೆಗೆ ಹೋಗೋ ರೋಡ ಅದ್ರ ಸಂಬಂಧ ಇಲ್ಲಿತ್ತೇನೆ. ಈಗ ಅವ್ರ ಕಾಲೇಜ್ ಕ್ಲಾಸ್ ಐತ್ರಿ. ಕ್ಲಾಸ್ ಮುಗಿತತ್ತೆ. ಗಾಂಡು ನಿಶಿಪ್ ನಂದ ನೋಡ್ರಿ. ಆವಿದ್ದ ನನ್ನ ಕಡೆ ಬರಕ್ಕೆ ಬೈಕ್ ಇದ್ದಿರ್ಕಿಲ್ಲ. ಅವ್ನು ವೇಟ್ ಮಾಡಿದ. ನಾ ಬೈಕ್ ಸಂಬಂಧ ಇಲ್ಲಿ ವೇಟ್ ಮಾಡೀನಿ. ಅವ್ರು ಬೈಕ್ ತೊಗೊಂಡು ಹೋದವ್ರು ಬಂದರು. ಅವ್ನು ಕ್ಲಾಸಿಗೆ ಹೋದ. ನಾ ಈಗ ಬಂದನ್ರಿ ಇಲ್ಲಿ. ಅವ್ನು ಕ್ಲಾಸಿಗೆ ಒಂದು ಮುಗಿಸ್ಕೊಂಡು ಈಗ ಬರತ್ತಾನೋ. ನನ್ನ ಫೋನ್ಯಾಗ ಚಾರ್ಜ್ ಇಲ್ಲ. ಇಂಥ ಗಾಂಡು ನಿಶಿಬ ನನ್ನ ಬಿಟ್ಟರೆ ಯಾರು ಕಡಿಮೆ ಇಲ್ಲ ಅನ್ಕೊ. ಈ ಥರ ಗಾಂಡು ನಿಶಿಬ ಇತಿಹಾಸದಾಗ ಎಲ್ಲಿ ನೋಡಿಲ್ಲ ನಾನು. ಈಗ ಬರತ್ತಂತ ಈಗ ಒಂದು 35% ಐತಿ. 35% ಐಫೋನ್ದಾಗ ಇರೋದು ಒಂದ, ಆ್ಯಂಡ್ರಾಯ್ಡ್ದಾಗ 5% ಇರೋದು ಒಂದ ನೋಡ್ರಿ. ಹಂಗೆ ಬರ್ತೈತೆ ಐಫೋನ್ ಅಂದ್ರೆ. ಈಗ ನೋಡಿ ಇಲ್ಲಿ ಬರ್ತಾನಂತ. ಬಂದು ಪುನಃ ರೀಲ್ಸ್ ಮಾಡೋಣ ಅಂತ ಅದನ್ನಾತ್ರಿ ಅವ್ನ ಜೊತೆ ರೀಲ್ಸ್ ಮಾಡಿ ಸಿಕ್ಕಂತ ಬರೀ. ಅಲ್ಲಿ ಊಟಕ್ಕೆ ಹೋಗಿದ್ದೀರಿ. ಅಲ್ಲೇ ಪಟ್ ನನ್ನ ಫ್ಲ್ಯಾಶ್ ಆಗಿತ್ತು ವಿಡಿಯೋ. ಬಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಈಗ ಕೇಳು ಅದು ಭಾರಿ ಐತಿ ಕಂಟೆಂಟ. ಶಾರ್ಟ್ 10 ಸೆಕೆಂಡ್ ಐತಿ ಬಟ್ ಭಾರಿ ಐತಿ. ಈಗ ನೋಡೋಣಂತ ಬಂದು ಪುನಃ ವಿಡಿಯೋ ಮಾಡೋಣಂತ ಸಿಕ್ಕಂತ ಬರೀ. ಗೈಸ್ ಎಲ್ಲ ಮುಗಿಸ್ಕೊಂಡು ಶೋರೂಮ್ಗೆ ಬಂದವು. ಈಗ ಗಾಡಿ ರೆಡಿ ಆಗೈತಿ. ಗಾಡಿ ತೊಗೊಂಡು ಹೋಗೈತಿ. ಅದು ಅಮೌಂಟ್ ಪೇ ಮಾಡಿ ಒಯ್ಬೇಕ್ರಿ. ಎಷ್ಟಾಗೈತಿ ನೋಡ್ಬೇಕು. ಅವ್ರು ನಮ್ಮ ಮ್ಯಾನೇಜರ್ ಎಲ್ಲಿ ಯಾರು ಶಿವಾರಿಗಾರು ಅವ್ರನ್ನ ಹುಡುಗಾಡಿ ಕರ್ಕೊಂಬಂದ ಗಾಡಿ ತೊಗೊಂಡು ಹೋಗೋಣಂತ. ಇವ್ನು ಕಾಪಿ ಬೇಕಾಗಿದ್ರೆ ಕಾಪಿ ಕೊಡೋಕೆ ಯಾರಿಲ್ಲ ಆಗ್ಯಾರಿ. ಅಲ್ಲಿ ಐತಿ ಕಾಪಿ ಮಿಷನ್, ನಾವು ಹಾಕೋದು. ಅವ್ರು ನೋಡಿ ಬೈದಾರ ಅವ್ರು. ಗೈಸ್ ಕಾಪಿ ಕೊಟ್ಟಾರ್ರಿ. ಕಾಪಿ ಡೇ 11,000 ರೂಪಾಯಿ ಬಿಲ್ ಮಾಡ್ಯಾರ. ಮತ್ತು ಕೊಡಬೇಕಲ್ಲ. ಗರಮ್ ಐತಿ ಅಟ ರೀ. ಕಾಪಿನೂ ಇಲ್ಲ ಒದಲೋಟ ಗರಮ್ ಐತಿ. ಗೈಸ್ ಎಲ್ಲ ಮುಗಿತ್ರಿ. ತೊಗೊಂಡು 11,000 ರೂಪಾಯಿ ಬಿಲ್ ಮಾಡ್ಯಾರು. 10 ರೂಪಾಯಿ ಚಾ ಕೊಟ್ಟಾರು. ಅದ್ರಾಗ ಸಕ್ಕರೆ ಕಡಿಮೆ ಕೊಟ್ಟಾರ. ಮತ್ತು ಶುಗರ್ ತುಟ್ಟಿ ಆಗೈತಿ ರೀ. ಅದ್ರ ಸಂಬಂಧ ಗಾಡಿ ಹೊರ ಬರ್ತೈತಿ. ಹೋಗೋಣ ಅಂತ ಬರೀ. ಭಾಳ ಲೇಟ್ ಆಗಿದ್ದು. ಅಮ್ಮೇನು ಕರ್ಕೊಂಡು ಹೋಗ್ಬೇಕು ಬರೀ. ಹಾಂ ಅಯ್ಯಪ್ಪ ಜೈ ಶ್ರೀರಾಮ್. ಹೋಪ್ ಫಾರ್ ದ ಬೆಸ್ಟ್. ಈಗ ಅದು ಈಗ ಮೂಡ್ ಬರ್ತೈತಿ ನೋಡ್ರಿ. ಒಂಥರ ಗಾಡ್ಯಾಗ ಕುಂಡಾಕ ಒಂಥರ ಏನೋ ಫೀಲ್ ಬರ್ತೈತಿ ಈಗ. ಯಾಕಂದ್ರೆ ಸರ್ವಿಸಿಂಗ್ ಎಲ್ಲ ಸ್ವಚ್ಛ ಆಗಿರ್ತೀರಿ. ಹೊಸ ಗಾಡಿ ಆಗಿರ್ತೈತಿ. ಹೋಗೋಣ ಬರೀ. ಗೈಸ್ ಇವಾಗ ನಮ್ಮ ಅಮ್ಮ Shut up.
ಯಾಕೋ ಯಾಕೋ ಬ್ರೋ The securities market are subject to market risk. ಯಾಕೋ Related documents ಅಚ್ಚಿ ಕಡೆ ಏರ್ಬೇಕಾಯ್ತು ಅವ ಅಚ್ಚಿ ಕಡೆ ಹೊಡಿಬೇಕು ನಾವು ಹಿಂಗ ಏರ್ಬೇಕಾದ್ರೆ ಇರ್ಲಿ ಹೊಡಿ ಹಿಂಗ್ ಹೊಡೆದ ಶಂಕೇಶ್ವರಕ್ಕೆ ಹೋಗ್ಬೇಕು ನಾ ಗೈಸ್ ಇಲ್ಲಿ ನಮ್ಮ ಊರಿಗೆ ಹೋಗೋದ ರಿಂಗ್ ರೋಡ್ ಅಂತ ಮಾಡ್ಯಾರ ಈತ ಈ ಬ್ರಿಡ್ಜ್ ಚಿಕ್ಕ ನಾ ಇದನ್ನ ರೋಡ್ ದಾಟಿ ಬಂದಾನೆ ಆಮೇಲೆ ಅನ್ಸೈತಿ ತೆಗಿಲಕ್ಕು ಅದು ಒಂದು ಸಲಕ್ಕೆ ಬರಂಗಿಲ್ಲ ಬರ್ತೈತಿ ತೋರು ಅಲ್ಲಿ ಗಾಡಿ ಒಂದು ನಿಂತೈತ್ರಿ ಅದ್ರ ಮುಂದೆ ಟರ್ನ್ ಐತಿ ಇಲ್ಲಿ ಆಮೇಲೆ ರೋಡ್ ಐತಿ ಇಲ್ಲಾಂದ್ರೆ ಶಂಕೇಶ್ವರಕ್ಕೆ ಹೋಗ್ಬೇಕಾಗೈತಿ ಡೈರೆಕ್ಟ್ ಇಲ್ಲಿ ಒಂದು 50 ಮೀಟ್ರ್ ಬಂದ ನಾನು ರಿವರ್ಸ್ ಹೋಗ್ಬೇಕಾಗೈತಿ ಇದಕ್ಕೆ ಇಲ್ಲ ಹಿಂದೆ ತಗೋಬೇಕ್ರೆ ಈಗ ಒಂದು 50 ಮೀಟ್ರ್ ಯಾರು ಒಬ್ಬರು ಪೊಲೀಸರು ಅದು ಬಂದ್ರಂದ್ರೆ ನನಗೆ ಅಲ್ಲಿ ಹಾಂ ಇದು ಅಲ್ಲಿ ರಿಂಗ್ ರೋಡ್ ಪೊಲೀಸ್ ಗಾಡಿ ಹೊತ್ತಲ್ಲ ಮಿಟಿಗೆ ಅಲ್ಲಿ ಇರ್ಬೇಕಲ್ಲ ಗೈಸ್ ಫೈನಲಿ ರಿವರ್ಸ ತೊಗೊಂಡು ಎಲ್ಲ ಬಂದೇನ್ರಿ ಇಲ್ಲಿ ಬಂದು ಕುಡಿಯೋ ನೋಡ್ರಿ ಹಿಡ್ಕಲ್ ಕರೆಕ್ಟ್ ಐತ್ರಿ ಮತ್ತೆ ಇಲ್ಲಿ ಬಂದು ಕನ್ಫ್ಯೂಸ್ ಆಯ್ತು ನನಗೆ ನೋಡ್ರಿ ರಿಂಗ್ ರೋಡ್ ಕರೆಕ್ಟ್ ಕೂಡಿದು ಮತ್ತೆ ಆಚೆ ಕಡೆ ಆದ್ರೆ ಶಂಕೇಶ್ವರ ರೋಡ್ ಐತ್ರಿ ಅದ ಇದಾದ್ರೆ ಹಿಡ್ಕಲ್ ಹೆಂಗೈತೆ ನೋಡಿ ಕರೆಕ್ಟ್ 360 ತಿರ್ದೈತ್ರಿ ಗಾಳಿ ಎದ್ದಂಗೆ ಅನಿಸ್ತೈತಿ ಒಂಥರ ಏನೋ ಇದೈತಿ ಭಾಳ ಸ್ಪೀಡ್ ಇದ್ದು ಅಂದ್ರೆ ಎದ್ದ ಬಿಡುವಂಗೆ ಅನ್ಸುತ್ತೆ ಮತ್ತು ಅದು ಕರೆಕ್ಟ್ ಕೂಡಿದ್ದು ಗೈಸ್ ಬರ್ಮುಂದ್ ಹಿಂಗಿರಂಗಿಲ್ಲ ಅದ ಬರ್ಮುಂದ್ ಕೆಳಗ ಗೈಸ್ ಹತ್ತಿರಕ್ಕೆ ಒಂದು ಅಜ್ಜಿ ಕಡೆ ಕೆಂಪ ಪೇರು ಅಂತ ತೊಗೊಂಡಿನ್ರಿ ಹೋಗೋಣ ತಮ್ಮರಿ 100 ರೂಪಾಯಿ ಕೆಜಿ 5 ಕಾಯಿ ಬಂದವ್ರಿ ಗೈಸ್ ಪೆಟ್ರೋಲ್ ಹಾಕ್ಸಕ್ಕೆ ಬಂದವ್ರಿ ಜಿಯೋ ಪಂಪಿಗೆ ಇಲ್ಲಿ ನೋಡ್ರಿ ಟ್ಯಾಕ್ಟ್ರದಾಗ ಒಂದು 4-5 ಬ್ಯಾರಲ್ ತಂದು ತುಂಬ್ಕೊಂಡು ಹೊಂಟ್ಬಿಟ್ಟಾರೆ ಯಾಕಪ್ಪ ಅಂತಂದ್ರೆ ವಾರ ಸಂಬಂಧ ಎಲ್ರಿ ಪೆಟ್ರೋಲ್ ಅದು ಬಂದ್ ಆತಂದ್ರೆ ಹೆಂಗ ಮತ್ತೆ ಹಂಗೇನು ಬಂದ್ ಆಗಂಗಿಲ್ಲ ರೀ 10 ರೂಪಾಯಿ ತುಟ್ಟಿ ಹಾಕೈತಿ ಕರೆ ಬಂದ್ ನಿಂತು ಆಗಂಗಿಲ್ಲ ಯಾಕಂದ್ರೆ ಸ್ಟಾಕ್ ಇರ್ತೈತಿ ರೀ ಹಂಗೆ ಏನು ಹಾಕಿ ಬರೋದು ಪಾಪ ಅವ್ರ ಸೇಫ್ಟಿ ಅವ್ರು ನೋಡ್ಕೋರ ಅವ್ರಿಗೆ ಅಷ್ಟು ಪೆಟ್ರೋಲ್ ಹತ್ತಿತ್ತಂದ್ರೆ ಮಾಡೋದು ನೋಡ್ರಿ ಡೆಬ್ಬಿ ತಂದು 4 ಬ್ಯಾರಲ್ ತಂದಾರಿ ಈಚೆ ಕಡೆ ಬ್ಯಾರಲ್ ತಂದು ತುಂಬ್ಕೊಂಡ್ರು ನಾವು ನಮ್ಮ ಟ್ಯಾಂಕ್ ಅಷ್ಟೇ ತುಂಬ್ಕೊಂಡು ಹೋಗೋಣಂತ ಬರೀ ಹೋಗಿ ನಿನ್ನೆ ಇಲ್ಲಿ ಹೆಂಗೆ ಇರೋದೈತೆ ನೋಡಿ ನಾವು ರೇಂಜ್ 295 252 ಹಿಂಗೆ ಇರೋದೈತಿ ಈಗ ಹೋಗೋಣಂತ ಬರೀ 300 ಮಟ್ಟ 300 ದಾಟ್ಲಿ ಹಾಂ ಬಂದೆ ಕರೆಕ್ಟ್ 290 ಆತ್ರಿ ಅದು 295 ಮಟ್ಟ ಹೋಗೈತಿ